ಹಾಯ್ ಫ್ರೆಂಡ್ಸ್. ನಾವು ಲಾಸ್ಟ್ ವೀಕು ಮೈಸೂರು ಹೋಗಿದ್ವಿ ಗೌರಿ ಹಬ್ಬಕ್ಕೆ ಪರ್ಚೇಸ್ ಅಂತ. ನೋಡಿ ನನ್ನ ಮಗಳು ತಂದಿರೋದೆಲ್ಲ ಮಾರ್ತಾಳಂತೆ. ಇವತ್ತು ನಮ್ಮಪ್ಪ ಪರ್ಸ್ ಕೊಟ್ಟಿತ್ತು ರಾತ್ರಿ. ಆಮೇಲೆ ಫ್ಲಾಗ್ ಇದನ್ನ ಇಲ್ಲೇ ವಿಶಾಲ್ ಮಾರ್ಟ್ ತಗೊಂಡ್ ಬಂದಿದ್ದು. ನೆನ್ನೆ ಬೇಕು ಅಂತ ಹೇಳ್ತಾ ಇದ್ಲು. ಮತ್ತೆ ಸ್ಪೀಚ್ ಹೇಳಿದೀನಿ ಪಾಪ ಏನು ಕೊಡ್ಸಿಲ್ಲ ಅಂತ ಕೇಳ್ತಾ ಇದ್ಲು. ಅದಕ್ಕೋಸ್ಕರನೇ ನನ್ನ ಮಗಳಿಗೆ ಕಂಪಾಕ್ಸ್ ತಂದ್ಕೊಟ್ರು. ಮತ್ತೆ ಕಳೆದ ವಾರ ಮೈಸೂರು ಹೋಗಿದ್ವಿ ಗೌರಿ ಹಬ್ಬದ ಬಟ್ಟೆ ತಗೊಳಕ್ಕೆ ಅಂತ. ಗೌರಿ ಹಬ್ಬದ ಬಟ್ಟೆನ ಇಲ್ಲಿ ಮತ್ತೆ ನೆಕ್ಸನ್ ಮಾಲ್ಗೂ ಹೋಗಿದ್ವಿ. ನೆಕ್ಸನ್ ಮಾಲಲ್ಲಿ ಚೆನ್ನಾಗಿತ್ತು, ಖುಷಿ ಆಯಿತು. ಬಟ್ ಮಳೆ ಇತ್ತು, ತುಂಬ ಬೇಜಾರಾಯಿತು. ಕರೆಕ್ಟಾಗಿ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಯಾವುದೆಲ್ಲ ನೆಸಿಟಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಇದನ್ನ ಅಲ್ಲೇ ಸರಿ ತೋರಿಸಿ. ಇದು ತುಂಬ ಕಲೆಕ್ಷನ್ ಇದೆ ಅಲ್ಲಿ. ನೆಕ್ಸ್ಟ್ ತೋರಿಸಿ. ನಿಮ್ಮ ಸೈಜಾ? ನೆಕ್ಸ್ಟ್ ನೆಕ್ಸ್ಟ್ ತೋರಿಸಿ. ಆ ಕಡೆ ತೋರಿಸಿ. ಈಗ ಇಟ್ಕೊಂಡು ನೋಡಿ ನೆಕ್ಸ್ಟ್ ಇಲ್ಲಿಗೆ ತೋರಿಸ್ಬೇಕು ನಿಮ್ಗೆ. ಹಿಂಗೆ ತೋರಿಸೋದು. ಹಿಂಗೆ ನೆಕ್ಸ್ಟ್ ಇನ್ನೊಂದಿಲ್ಲ. ಅದನ್ನ ಏನು ಮಾಡಿದ್ದೀನಿ ಅಂದರೆ, ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಿಗೆ ಹಾಕೊಂಡು ಹೋದ್ರಲ್ಲ ವೈಟ್ ಕಲರ್ದು, ವಾಶಿಗೆ ಹಾಕಿದ್ದೀನಿ. ಇದನ್ನು ತೋರಿಸಿ. ಪ್ಯಾಂಟ್ ಇದು ರೆಗ್ಯುಲರ್ ಮನೇಲಿ ಯೂಸ್ ಮಾಡೋಕ್ಕಾಗುತ್ತೆ ನನ್ನ ಮಗಳಿಗೆ ಅಂತ ಹೇಳಿ ತಗೊಂಡಿರೋದು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ರೇಟ್ ಏನು ಅಷ್ಟೇನಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡಿ, ಇದನ್ನ ಎಷ್ಟು ಕಡೆ ಹುಡುಕ್ತೆ ಅಂದರೆ ಈ ಥರ ಪ್ಯಾಟರ್ನು ನನ್ನ ಮಗಳಿಗೆ ಯೂನಿಫಾರ್ಮ್ಗೆ ಮಳೆಗಾಲಕ್ಕೆ ಪ್ಯಾಂಟಿಗೆ ಅಂತ ಹೇಳಿ ಬೇಕಿತ್ತು, ಬ್ಲೂ ಕಲರ್ದು. ಬಟ್ ಇಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಯಾವ ಟ್ರೆಂಡ್ಸಲ್ಲೂ ಸಿಗಲಿಲ್ಲ. ಬಟ್ ಮೈಸೂರಲ್ಲಿ ಚೆನ್ನಾಗಿದೆ, ಸಿಕ್ಕಿದೆ. ಇನ್ನೊಂದು ತೋರಿಸು. ಇದು ಮೊದಲೇ ಮನೆಯಲ್ಲಿತ್ತು. ಯಾವ್ದು ಮನೇಲಿ? ಇದು ಮನೆಯಲ್ಲಿತ್ತು, ಆದ್ರೆ ನಾನು ತಗೊಂಡ್ರಾ? ಹಾಂ, ಮನೇಲಿ ಇತ್ತ ಇದು. ಆಮೇಲೆ ಇನ್ಯಾವುದು ಇದೆ? ಇದು ಹೊಸ ಕ್ವಾಲಿಟಿ. ಇದ್ಯಾವುದು? ಇದು ಈ ಪ್ಯಾಂಟ್ ಏನಂತ ಹೇಳ್ತಾರೆ? ಪ್ಯಾಂಟ್ ನೂಡಲ್ಸ್ ಪ್ಯಾಂಟ್. ನೋಡಿ, ಇದು ಮ್ಯಾಗಿ ನೂಡಲ್ಸ್. ಮ್ಯಾಗಿ ನೂಡಲ್ಸ್ ಪ್ಯಾಂಟ್ ಅಲ್ಲ, ಮ್ಯಾಗಿ ಪ್ಯಾಂಟ್ ತಗೊಂಡಿದ್ದೆ. ಬ್ಯಾಗಿ ಪ್ಯಾಂಟ್. ಈ ಕಡೆ ಇಟ್ಕೊಡ್ತು, ಹಿಂಗೆ ಇಟ್ಕೋಬೇಕು. ಬ್ಯಾಗಿ ಪ್ಯಾಂಟ್. ಆ ಬ್ಯಾಗಿ ಪ್ಯಾಂಟಿಗೆ ನೋಡಿ, ಅದಕ್ಕೆ ಕೋಟ್ ಇದೆ. ಅದಕ್ಕೆ ಟಾಪ್. ಇದೊಂದು ಟಾಪ್. ಅದಕ್ಕೆ ಬೇರೆ ಜಿಪ್ ಇದೆ. ಜಿಪ್ ಇದೆ ಅಂತ ನೋಡಿ ಫ್ರೆಂಡ್ಸ್. ಅದರೊಳಗೆ ಸ್ಮೂತ್ ಆಗಿ ನೋಡಿ. ಈಗ ನಮ್ಮ ಕಾಲದಲ್ಲೆಲ್ಲ ನಾವು ಇದೆಲ್ಲ ಹಾಕಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಮಗಳು ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಳೆ. ನನಗೆ ಇದೆ ಫಸ್ಟ್ ಇಷ್ಟ ಆಗಿತ್ತು. ನನಗೆ ಇದು ಇಷ್ಟ ಆಯ್ತು. ಇಷ್ಟ ಅಂತ ಹೇಳಿ ತಗೊಂಡೆ. ಚೆನ್ನಾಗಿರೋ ಕಲರ್ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಈ ಕಲರ್ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಯಾವ ಕಲರ್ ರೀ? ಇದು ಯಾವ ಕಲರ್? ಪ್ಯಾರೆಟ್ ಗ್ರೀನ್. ಪ್ಯಾರೆಟ್ ಗ್ರೀನು ಅಲ್ಲ, ಯಾವ ಕಲರು? ಗ್ರೀನ್ ಕಲರು ಅಲ್ಲ, ಪ್ಯಾರೆಟ್ ಗ್ರೀನು ಅಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ವೇಲ್ ನೋಡಿ. ಇದು ವೇಲ್. ಅದಕ್ಕೆ ಪ್ಯಾಂಟ್ ಚೆನ್ನಾಗಿದೆ. ಇದಕ್ಕೆ ಚೆನ್ನಾಗಿದೆ ಪ್ಯಾಂಟ್. ಸ್ವಲ್ಪ ಕಟ್ ಮಾಡ್ಬೇಕು. ಚೆನ್ನಾಗಿದೆ, ಅಗ್ಲ ಇದೆ ಪ್ಯಾಂಟ್. ನೋಡಿ ಉದ್ದ ಆಗುತ್ತಂತೆ, ಕಟ್ ಮಾಡಿಸ್ಬೇಕು. ನೋಡಿ, ನನಗೂ
ನನಗಿಂತ ನನ್ನ ಮಗಳಿಗೆಲ್ಲ ಗೊತ್ತು, ಎಲ್ಲ ಪ್ರತಿಯೊಂದು. ನಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅದನ್ನೇ ಜಾಸ್ತಿ ಅಬ್ಸರ್ವ್ ಮಾಡ್ಕೋತಾರೆ, ಮತ್ತು ಅದನ್ನೇ ಕಲಿತಾರೆ. ನೋಡಿ ಹಿಂಗೆ ಆ ಕಡೆ ಈ ಕಡೆ ಜಾಸ್ತಿ ಕ್ರೇಜ್ ಬಟ್ಟೆದು ನನ್ಗಿಂತ ನನ್ನ ಮಗಳಿಗೆನೆ. ಇನ್ನೊಂದು ಡ್ರೆಸ್ ತಗೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಒಂದು ಕೊಡ್ಸಿದ್ದಾರೆ. ನೋಡಿ ಇದು ರೆಡ್ ಕಲರ್. ನೋಡಿ ಅವಳು ಆ ಕಡೆ ಈ ಕಡೆ ತಿರ್ಗಾಡ್ತಾ ಇರ್ತಾಳೆ. ಅಮ್ಮ ಹಂಗ್ ತಿರ್ಗಾಡ್ಬಾರ್ದಮ್ಮ, ತೋರ್ಸಾಯ್ತದು. ಇದು ನೋಡಿ ಇಷ್ಟು ಡಿಸೈನ್ ಇದೆ ಅಂತ ಹೇಳಿ, ಅಷ್ಟೇನು ಕಾಸ್ಟ್ಲಿ ಇಲ್ಲ, ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದೆ. ಮತ್ತೆ ಆ ಕಡೆ ಈ ಕಡೆ ತಿರ್ಗಾಡ್ಬೇಡ ಅಂತ ಹೇಳಿದಕ್ಕೆ ಕೋಪ ಮಾಡ್ಕೊಂಡು ಹೋದ್ಲು. ನೋಡಿ ಈ ಕಲರ್ ಸೀರೆ ನನಗೆ ಇಷ್ಟ ಆಯ್ತು ತುಂಬಾ, ಯಾಕೆ ಗೊತ್ತಿಲ್ಲ. ಬಟ್ ಈ ಎಲ್ಲ ಕಲರ್ ಫಸ್ಟ್ ಎಲ್ಲ ರೆಡ್ ಇಷ್ಟ ಆಗ್ತಿತ್ತು, ಆಮೇಲೆ ಪಿಂಕ್ ಇಷ್ಟ ಆಗ್ತಿತ್ತು. ಈಗ ಯಾಕೋ ಪ್ಯಾರೆಟ್ ಗ್ರೀನ್ ಇಷ್ಟ ಆಗ್ತದೆ. ಅದರಲ್ಲಿ ಮೇಯ್ನ್ ನಾನು ತಗೋಬೇಕಾದ್ರೆ ಸೀರೆ ಪರ್ಚೇಸ್ ಮಾಡ್ಬೇಕಾದ್ರೆ ಬ್ಲೌಸ್ನೇ ನೋಡಿ ತಗೊಳ್ಳೋದು. ನಾನು ಫಸ್ಟ್ ಸೀರೆಗಿಂತ ಫಸ್ಟ್ ಬ್ಲೌಸ್ನ ನೋಡ್ತೀನಿ. ಬ್ಲೌಸ್ ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಬ್ಲೌಸ್ ಪ್ಯಾಟರ್ನ್ ಇಷ್ಟ ಆಯಿತು ಅಥವಾ ಬ್ಲೌಸ್ ಕಲರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಸೀರೆ ತಗೋತೀನಿ. ನೋಡಿ ಬ್ಲೌಸ್ ಕಲರ್ ಆರೆಂಜ್ ಇದೆ, ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು, ತಗೊಂಡೆ. ಇದೊಂದು ಸೀರೆ ತಗೊಂಡೆ. ಜಾಸ್ತಿ ಏನು ತಗೊಂಡಿಲ್ಲ, ವರ್ಷಕ್ಕೊಂದೇ ಸಲ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಒಂದೆರಡು ಡ್ರೆಸ್ಸು, ಸೀರೆ. ಆಮೇಲೆ ಅಮ್ಮ ಕೊಡ್ಸಿದ್ದಲ್ಲ ಇದು ನೈಟಿ ನಾನು ಹಾಕಲ್ಲ, ಸುಮ್ಮನೆ ಮತ್ತೆಗೆ ಅಂತ ಹೇಳಿ ಸುಮ್ಮನೆ ತಂದಿದ್ದು, ಚೆನ್ನಾಗಿತ್ತು ಅಂತ. ಇದು ಲಾಸ್ಟ್ ಇದು ನೋಡಿ ಚೆನ್ನಾಗಿದೆ ಹಸ್ಬೆಂಡ್ದು. ಇದು ಇದು ಸ್ಟಿಚ್ ಮಾಡಿಸಿರೋದು ಫಾರ್ಮಲ್ಸ್. ನೋಡಿ ಸ್ಟಿಚ್ ಮಾಡಿಸಿರೋದು, ಅಲ್ಲೇ ಬಟ್ಟೆ ತಗೊಂಡು ಅಲ್ಲೇ ಸ್ಟಿಚ್ ಮಾಡಕ್ಕೆ ಕೊಟ್ವಿ. ಚೆನ್ನಾಗಿ ಸ್ಟಿಚ್ ಇದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಚೆನ್ನಾಗಿದೆಯಲ್ರಿ? ಹಾಂ ನೋಡಿ ಎಂತನೂ ಮಾತಾಡಲ್ಲ ಅವರು, ಚೆನ್ನಾಗಿದೆ ಅಂದರೆ ಹ್ಞೂ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ಆಮೇಲೆ ಏನು ಹೇಳಬೇಕು? ಆಮೇಲೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಮ್ಮ ವಿಡಿಯೋ ಇಷ್ಟ ಆದರೆ, ನಮ್ಮ ಪುಟಾಣಿ ಮಾತಾಡ್ತಾ ಇರೋದೆಲ್ಲ ನಿಮ್ಗೆ ಇಷ್ಟ ಆದರೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಹೋಗಿ. ಆದಷ್ಟು ಮತ್ತೆ ಏನು ಹೇಳಬೇಕು? ನಮ್ಮ ವಿಡಿಯೋ ಇಷ್ಟ ಆಗಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಲೈಕ್ ಶೇರ್ ಕಮೆಂಟ್. ಬಾಯ್ ಫ್ರೆಂಡ್ಸ್. ಹಾಯ್ ಬಾಯ್ ಹೇಳು. ಹಾಯ್ ಹಿಂಗೆ ಹೇಳಕ್ಕೆ ಹೋಗುತ್ತೆ ಲಾಸ್ಟ್ ವಿಡಿಯೋ ಮುಗ್ದಾದ್ಮೇಲೆ. ಹಾಯ್ ಹಾಂ ಸರಿ, ಹಿಂಗೆ ಈಗ ಹೇಳು, ಹಿಂಗೆ ಮಾಡಿ. ಹಾಯ್ ಬಾಯ್. ಬಾಯ್.